ನಮಸ್ಕಾರ. ಇತ್ತೀಚೆಗೆ ಕೆಲವು ಶುಂಠಿ ಕೃಷಿಕರು ಈ ಥರದ ಹುಳುಗಳು ತಮ್ಮ ಏನು ಕಾಂಪೋಸ್ಟು ಅಥವಾ ಕೋಳಿ ಗೊಬ್ಬರದಿಂದ ಟ್ರೈಕೋಡರ್ಮಾ, ಸುಡೋಮೊನಾಸು ಈ ಜೀವಾಣು ಮತ್ತು ಜೈವಿಕ ಪೀಡೆನಾಶಕಗಳನ್ನ ಅಭಿವೃದ್ಧಿ ಮಾಡ್ಕೋತಾ ಇದ್ದರು. ಅದರಲ್ಲಿ ಈ ಥರದ ಹುಳುಗಳು ಕಂಡು ಬರ್ತಾ ಇದೆ ಅಂತ ಸುಮಾರು ಒಂದು 15-20 ದಿವಸದಿಂದ ಕೆಲವರು ಕಳಿಸ್ತಾ ಇದ್ದಾರೆ ಮೆಸೇಜು. ಸೊ ಇದಕ್ಕೆ ಚಿಂತೆ ಮಾಡೋದು ಬೇಡ. ಅವರ ಒಂದು ಕನ್ಸರ್ನ್ ಏನಂದರೆ, ಈ ಶುಂಠಿನಲ್ಲಿ ಏನು ಗಡ್ಡೆ ನೊಣದ್ದು ಮರಿ ಹುಳು ಬರುತ್ತೆ, ನಾವು ರೈಸೋಮ್ ಫ್ಲೈ ಮ್ಯಾಗಟ್ ಅಂತ ಕರಿತೀವಿ, ಅದು ನೋಡ್ಲಿಕ್ಕೆ ಇದೇ ಥರ ಕಾಣುತ್ತೆ. ಸೊ ಹಂಗಾಗಿ ಅವ್ರಿಗೆ ಭಯ, ಕೆಲವರಿಗೆ ಇದೇನಾದರೂ ಗಡ್ಡೆ ನೊಣದ್ದಾಗಿದೆಯಾ, ಗಡ್ಡೆ ಎಲ್ಲ ತಿಂದ್ಬಿಡುತ್ತಾ ಹಾಕಿದರೆ ಭೂಮಿಗೆ ಅಂತ. ಇದು ಬಂದಿರೋ ಮೂಲ ಉದ್ದೇಶ ಈ ಅನ್ಡಿಕಂಪೋಸ್ಡ್ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೀವಿ. ಅಂದರೆ ಈ ಕೋಳಿ ಗೊಬ್ಬರ ಇರ್ಬೋದು ಅಥವಾ ಬೇರೆ ಕಾಂಪೋಸ್ಟ್ ಇರ್ಬೋದು, ಜಾಸ್ತಿ ಸರಿಯಾಗಿ ಮಾಗದೇ ಇದ್ದರೆ, ಕಳಿದೇ ಇದ್ದರೆ ಕೆಲವು ಟೈಮ್ ಈ ಥರ ಬರುತ್ತೆ. ಇದು ಬಹುತೇಕ ಈ ನೊಣ ಏನು ಬರುತ್ತಲ್ಲ, ಹೌಸ್ ಫ್ಲೈ ಅಂತೀವಲ್ಲ, ಅದರ ಒಂದು ಮೆಗಟ್ ಇದು. ಸೊ ಹಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಡ. ಶುಂಠಿ ಗಡ್ಡೆ ಹುಳು ಗಡ್ಡೆ ಬಿಟ್ಟು ಆಚೆನೇ ಬರೋಲ್ಲ ಭಾಳಷ್ಟು ಥರ. ಇಲ್ಲೋ ಪ್ಯುಪೇಷನ್ ಆದರೆ ಸಾಯಿಲಲ್ಲಿ ಏನಾರು ಕೆಳಗೆ ಬೀಳ್ಬೋದು, ಅದರ್ವೈಸ್ ಆಚೆ ಬರಲ್ಲ. ಹಂಗಾಗಿ ಇದ್ರ ಬಗ್ಗೆ ಯಾರೂ ತುಂಬ ಚಿಂತಾಕ್ರಾಂತರಾಗೋದು ಬೇಡ. ಇದರಿಂದ ನಿಮ್ಮ ಶುಂಠಿಗೆ ಏನೂ ತೊಂದರೆ ಇಲ್ಲ. ಸೊ ತುಂಬ ಹೆಚ್ಚಿಗೆ ನೀರನ್ನು ಕೊಡಬೇಡಿ. ಜೀವಾಣು ಗೊಬ್ಬರಗಳನ್ನ ಮೌಲ್ಯವರ್ಧನೆ ಮಾಡ್ಕೊಳುವಾಗ ತೇವಾಂಶ ಜಾಸ್ತಿಯಾಗಿ ಕೆಲವು ಟೈಮು ಈ ಥರ ಪೌಲ್ಟ್ರಿ ಮೆನ್ಯೂರಲ್ಲಿ, ಎಸ್ಪೆಷಲಿ ಚಿಕನ್ ಮೆನ್ಯೂರ್ ಅಥವಾ ಕೋಳಿ ಗೊಬ್ಬರ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಇದರ ಜಾಸ್ತಿ ಕಂಡು ಬರ್ತಾಯಿದೆ ಈ ವರ್ಷ. ಸೊ ಸರಿಯಾಗಿ ಮಾಗಿರಬೇಕು, ಅದು ಪ್ರಾಪರ್ ಡಿಕಂಪೋಸ್ ಆಗಿರಬೇಕು. ಅದಕ್ಕೆ ನಾವು 3-4 ತಿಂಗಳ ಹಿಂದೆಯೇ ತಂದಿಟ್ಕೊಂಡು ಸ್ಟಾಕ್ ಮಾಡಿಕೊಂಡು ಡಿಕಂಪೋಸರ್ಸ್ ಯೂಸ್ ಮಾಡಿಕೊಂಡು ಅದನ್ನು ಸರಿಯಾಗಿ ಮಾಗಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ಇತ್ತೀಚೆಗೆ ಈ ಕೋಳಿ ಗೊಬ್ಬರ ಸರಿಯಾದ ರೀತಿಯಲ್ಲಿ ಡಿಕಂಪೋಸ್ ಆಗಿಲ್ಲ. ಸೊ ಆ ಕಾರಣಕ್ಕೆ ಈ ನೊಣದ ಮರಿ ಹುಳುಗಳು ಅದರಲ್ಲಿ ನಾವು ಈ ಜೀವಾಣು ಗೊಬ್ಬರಗಳನ್ನ ಮೌಲ್ಯವರ್ಧನೆ ಮಾಡುವಾಗ ಸೊ ಜಾಸ್ತಿ ಕಾಣಿಸ್ತಾ ಇದೆ ಭಾಳಷ್ಟು ಜನಕ್ಕೆ. ಸೊ ಹೆಚ್ಚಿಗೆ ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಇದರಿಂದ ಶುಂಠಿಗೆ ಏನೂ ತೊಂದರೆ ಇಲ್ಲ. ಧನ್ಯವಾದ.